ಧರ್ಮಸ್ಥಳದ ಸಾಮೂಹಿಕ ಸಮಾಧಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಳೆದ 6 ದಿನಗಳಿಂದ ಅನಾಮಿಕ ತೋರಿಸಿದ ಜಾಗದಲ್ಲಿ ಎಸ್ಐಟಿ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸ್ತಾ ಬಂದಿದ್ದಾರೆ. ಇದೀಗ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಸದ್ಯ 7ನೇ ದಿನವಾದ ಇಂದು ಕೂಡ ಉತ್ಖನನ ಕಾರ್ಯ ಪುನರಾರಂಭಿಸಿದ ವಿಶೇಷ ತನಿಖಾ ತಂಡಕ್ಕೆ ಯಾವುದೇ ಮಾನವಾಸ್ತಿ ಪಂಜರದ ಅವಶೇಷಗಳು ಕಂಡುಬಂದಿಲ್ಲ. ಭಾರೀ ಮಳೆಯ ನಡುವೆ ಕೂಡ ಸಾಕ್ಷಿ ದೂರುದಾರ ತೋರಿಸಿದಂತ ಜಾಗದಲ್ಲಿ ಪರಿಶೀಲನೆ ಮಾಡಲಾಯಿತು 11 ಮತ್ತು 12ನೇ ಸ್ಥಳಗಳಲ್ಲಿ. ಎಸ್ಐಟಿಯ ತನಿಖಾಧಿಕಾರಿ ಮತ್ತು ಪುತ್ತೂರು ವಿಭಾಗದ ಸಹಾಯಕ ಆಯುಕ್ತ ಸ್ಟೈಲಾ ವರ್ಗೀಸ್ ಮೇಲ್ವಿಚಾರಣೆಯಲ್ಲಿ ಇಂದು ಸಹ ಸಮಾಧಿ ಅಗೆಯುವ ಕಾರ್ಯ ನಡೆಯಿತು. ಆದರೆ ಯಾವುದೇ ಅವಶೇಷಗಳ ಕುರುಹು ಇಲ್ಲದ ಕಾರಣ ಎಸ್ಐಟಿಯ ಪ್ರಯತ್ನಗಳು ಯಾವುದೇ ಫಲಿತಾಂಶ ನೀಡಿಲ್ಲ. ಇಲ್ಲಿಯವರೆಗೆ ಎಸ್ಐಟಿ ಅಗೆದ 12 ಸ್ಥಳಗಳಲ್ಲಿ ಕೇವಲ 1 ಸ್ಥಳದಲ್ಲಿ ಮಾತ್ರ ಮಾನವಾಸ್ತಿ ಪಂಜರ ಪತ್ತೆಯಾಗಿದೆ. ಈ ನಡುವೆ ಧರ್ಮಸ್ಥಳದಲ್ಲಿ ದಶಕದ ಹಿಂದೆ ನಾಪತ್ತೆಯಾಗಿದ್ದರು ಎನ್ನಲಾದ MBBS ವಿದ್ಯಾರ್ಥಿನಿ ಅನನ್ಯ ಭಟ್ ಅವರ ತಾಯಿ ಸುಜಾತಾ ಭಟ್ ವಕೀಲರು ಸೋಮವಾರ ದೂರುದಾರರು ತೋರಿಸಿದ ಸ್ಥಳಗಳನ್ನ ಅಗೆದ ನಂತರ 3 ಮಾನವಾಸ್ತಿ ಪಂಜರಗಳು ಪತ್ತೆಯಾಗಿವೆ ಅಂತ ಹೇಳ್ಕೊಂಡಿದ್ದಾರೆ. ಇದಲ್ಲದೆ ಸೋಮವಾರ ಪಾಯಿಂಟ್ ಅಂದ್ರೆ ನಿನ್ನೆ 11ರಿಂದ 100 ಮೀಟರ್ ದೂರದಲ್ಲಿ ಪಾಯಿಂಟ್ ನಂಬರ್ 11ರಿಂದ 100 ಮೀಟರ್ ದೂರಕ್ಕೆ ಅಂದ್ರೆ ಅದು ಸ್ಪಾಟ್ ಗುರುತಿಸಿರ್ಲಿಲ್ಲ. ಅಲ್ಲಿ ಹೋದ್ಮೇಲೆ ಅನಾಮಿಕ ವ್ಯಕ್ತಿ ಇದ್ದಕ್ಕಿದ್ದಂಗೆ ಅಲ್ಲಿ ಕರ್ಕೊಂಡು ಹೋದ. ಆಗ ಅಲ್ಲಿ ಅಸ್ಥಿ ಪಂಜರದ ಅವಶೇಷಗಳು ಪತ್ತೆ ಆಯಿತು. ಅವುಗಳಲ್ಲಿ ಒಂದು ಮಹಿಳೆಯದ್ದಾಗಿದೆ. ಅದೇ ಸ್ಥಳದಲ್ಲಿ ಮಹಿಳೆಯ ಸೀರೆ ಕೂಡ ಪತ್ತೆಯಾಗಿದೆ. ಸುಜಾತಾ ಭಟ್ ಪರ ವಕೀಲ ಮಂಜುನಾಥ್ ಪತ್ರಿಕಾ ಪ್ರಕಟಣೆಯಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಈ ನಡುವೆ ಆಗಸ್ಟ್ 1ರಂದು ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂಥ ಮಾನವ ಅವಶೇಷಗಳ ಪತ್ತೆ ಪ್ರಕರಣ ಮತ್ತು ಆಗಸ್ಟ್ 4ರಂದು ಜಯಂತ್ ಎಂಬ ವ್ಯಕ್ತಿ ದಾಖಲಿಸಿದ ದೂರನ್ನ ಎಸ್ಐಟಿಗೆ ಹಸ್ತಾಂತರಿಸಲಾಗಿದೆ. ಪೊಲೀಸ್ ಮಹಾನಿರ್ದೇಶಕ MA ಸಲೀಂ ಧರ್ಮಸ್ಥಳ ಠಾಣೆಯಲ್ಲಿ ದಾಖಲಾಗಿದ್ದ UDR ಪ್ರಕರಣವನ್ನ ಹಸ್ತಾಂತರಿಸಲು ಆದೇಶಿಸಿದ್ದಾರೆ ಅಂತ ದಕ್ಷಿಣ ಕನ್ನಡ SP ಡಾಕ್ಟರ್ ಅರುಣ್ ಕೆ ತಿಳಿಸಿದರು. ಒಟ್ಟಿನಲ್ಲಿ ಧರ್ಮಸ್ಥಳ ಪ್ರಕರಣ ದಿನ ಒಂದಲ್ಲ ಒಂದು ರೀತಿ ಕೆಲವರಿಗೆ ಅಂದರೆ ಇದು ಆಗಿದೆ ಅಂತ, ಇನ್ನು ಕೆಲವರಿಗೆ ಇದೊಂದು ಕುತಂತ್ರ, ಇದೊಂದು ಧಾರ್ಮಿಕ ಸ್ಥಳದ ಮೇಲೆ ಬೇಕಂತಲೇ ಮಾಡ್ತಕ್ಕಂಥ ಒಂದು ದೊಡ್ಡ ಅನಾಚಾರ ಅಂತ ಕೆಲವರು. ಈ ಅನಾಮಿಕ ವ್ಯಕ್ತಿ 106 ಶವಗಳನ್ನು ನಾನು ಹೂತಿದ್ದೀನಿ ಅಂತ ಹೇಳಿ ಆ ನಂತರ ಬೇಕಾದರೆ ನೀವು ಯಾವುದೇ ರೀತಿಯ ವಿಚಾರಣೆಗೆ ನಾನು ಒಳಪಡಿಸಿದ್ರು ಐ ಆಮ್ ರೆಡಿ ಟು ಫೇಸ್ ಅಂತ ಕೂಡ ಹೇಳಿದ್ದಾನೆ. ಈಗ ಅವನು ಸೂಚಿಸಿರುವಂಥ ಒಂದು 13 ಸ್ಥಳಗಳ ಕಾರ್ಯಾಚರಣೆ ನಡೀತಾ ಇದೆ. 6ನೇ ದಿನ ಆದ ನಿನ್ನೆ ಒಂದು ಕಡೆ ಮತ್ತೆ ಅಸ್ಥಿ ಪಂಜರಗಳು ಸಿಗುತ್ತೆ. ಆದರೆ ಗುರುತಿಸಿದಂಥ ಸ್ಥಳ ಬಿಟ್ಟು ಅಲ್ಲಿಂದ 100 ಮೀಟರ್ ದೂರಕ್ಕೆ ಬೇರೆ ಕಡೆ ಕರ್ಕೊಂಡೋಗಿ ಏನು ಅನಾಮಿಕ ವ್ಯಕ್ತಿ ಹೇಳ್ತಾನೆ ಇಲ್ಲಿ ಅಸ್ಥಿ ಪಂಜರ ಇದೆ ಅಂತ. ಅಲ್ಲಿ ಸಿಕ್ಕಂಥ ಅಸ್ಥಿ ಪಂಜರ ಪುರುಷನದ್ದು ಹ್ಯಾಂಗಿಂಗ್ ಮಾಡ್ಕೊಂಡಿರೋ ರೀತಿ ಕಂಡು ಬಂತು. ಅಲ್ಲಿ ಒಂದು ಮಹಿಳೆಯ ಸೀರೆ ಕೂಡ ಪತ್ತೆ ಆಗಿದೆ. ಅದೇ ಸೀರೆಯನ್ನು ತಗೊಂಡು ಅವನು ಹ್ಯಾಂಗ್ ಮಾಡ್ಕೊಂಡಿರ್ಬೋದು, ಆತ್ಮಹತ್ಯೆ ಮಾಡ್ಕೊಂಡಿರ್ಬೋದು ಅಂತ ಶಂಕೆ ವ್ಯಕ್ತವಾಗುತ್ತೆ. ಬಟ್ ಅದು ಆ ಅಸ್ಥಿ ಪಂಜರವನ್ನು ಗಮನಿಸಿದಾಗ ಪ್ರಾಥಮಿಕ ಹಂತದಲ್ಲಿ ಪೊಲೀಸರಿಗೆ ಅನುಮಾನ ಏನು ಬಂದಿದೆ ಅಂತಂದ್ರೆ ಇದು 2 ವರ್ಷದ ಹಿಂದಿಂದಿರ್ಬೋದು ಅಂತ. ಬಟ್ ಯಾವ ವ್ಯಕ್ತಿ ಇವತ್ತು ನಾನು ಶವಗಳನ್ನು ಹೂತಿಟ್ಟಿರೋದನ್ನ ತೋರಿಸ್ತೀನಿ ಅಂತಿದ್ದಾನೋ ಆ ವ್ಯಕ್ತಿ ಹೇಳ್ತಾ ಇರೋದೇನು, ನಾನು ಸುಮಾರು ವರ್ಷಗಳೇ ಆಯಿತು ಈ ಧರ್ಮಸ್ಥಳದಲ್ಲಿ ಇಲ್ಲ, ನನಗೆ ಬೆದರಿಕೆ ಇರೋದ್ರಿಂದ ನಾನು ಬೇರೆ ಕಡೆ ಹೋಗಿ ಬದುಕ್ತಾ ಇದ್ದೀನಿ ಅಂತ. ಬಟ್ 2 ವರ್ಷದ ಹಿಂದಿನ ಘಟನೆ ಅವನಿಗೆ ಹೆಂಗೆ ಗೊತ್ತಾಯಿತು, ಅವನಲ್ಲಿ ಇಲ್ವೇ ಇಲ್ಲ ಅಂತ ಕೆಲವು ಅನುಮಾನಗಳು. ಬಟ್ ಇವತ್ತು ಇದ್ದಕ್ಕಿದ್ದ ಹಾಗೆ ಒಬ್ಬ ವಕೀಲರು ಬರ್ತಾರೆ, ದೂರುದಾರರ ಪರ ವಕೀಲರು. ಅಲ್ಲಿ ಸಿಕ್ಕಿರುವಂಥ ಅವಶೇಷಗಳಲ್ಲಿ ನನ್ನ ಕ್ಲೈಂಟ್ನ ದೂರಿಗೆ ಸಂಬಂಧಿಸಿದ್ದಂತೆ ಕಾಣ್ತಾ ಇದೆ. ಅಲ್ಲಿ ಒಂದೇ ಒಂದು ಅಸ್ಥಿ ಪಂಜರ ಸಿಕ್ಕಿಲ್ಲ, 3 ಅಸ್ಥಿ ಪಂಜರ ಸಿಕ್ಕಿದಾವೆ ಅಂತ ಹೇಳ್ತಾರೆ. ಸೊ ಈ ರೀತಿಯ ಒಂದು ಕನ್ಫ್ಯೂಷನ್ ಈಗ ಕ್ರಿಯೇಟ್ ಆಗಿದೆ. ಇದಕ್ಕೆಲ್ಲ ಸ್ಪಷ್ಟತೆ SIT ರಿಪೋರ್ಟ್ ಬರಬೇಕು. SIT ರಿಪೋರ್ಟ್ ಬಂದಾಗ ಅಲ್ಲಿ ಏನೇನು ಸಿಕ್ಕಿದೆ ಅಂತೇಳಿ ತನಿಖೆ ಆಗುತ್ತೆ, ಅಂದರೆ ಅದು ಹೊರಗೆ ಬರುತ್ತೆ ತನಿಖೆ ವಿಚಾರ. ಬಟ್ ಆದರೆ ಅಲ್ಲಿವರೆಗೂ ಕೂಡ ಈ ಊಹಾಪೋಹಗಳು ಇದ್ದಿದೆ. 6ನೇ ಪಾಯಿಂಟಲ್ಲಿ ಅದು ಸಿಕ್ತು ಇದು ಸಿಕ್ತು, ಅಲ್ಲಿ ಅದು ಪುರುಷನ ಮೃತದೇಹ ಅಂತಾಯಿತು. ಬಟ್ ಇಲ್ಲಿ ದೂರು ಕಂಪ್ಲೀಟ್ ಆಗಿ ಡಿಪೆಂಡ್ ಆಗಿರೋದು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗಿದೆ. ಅತ್ಯಾಚಾರ ಆದಂಥ ಹೆಣ್ಣು ಮಕ್ಕಳನ್ನ ಈ ರೀತಿಯಾಗಿ ಸಾಕ್ಷಿನಾಶ ಮಾಡೋದಕ್ಕೆ ಊತಿಡಲಾಗಿದೆ, ಅದಕ್ಕೆ ನನ್ನನ್ನೇ ಬಳಸ್ಕೊಂಡಿದ್ರು, ನಾನೇ ಊತಿಟ್ಟಿರೋದು ಅಂತ ಇವರು ತೋರಿಸಿದ ಯಾವ ಜಾಗದಲ್ಲೂ ಹೆಣ್ಣಿನ ಮೃತ ದೇಹ ಹೋಲುವ ಅಸ್ಥಿ ಪಂಜರ ಸಿಕ್ಕಲೇ ಇಲ್ಲ. ಹೀಗೆ ಹೇಳ್ತಾ ಇದ್ದಾರೆ ಒಬ್ಬರು ದೂರುದಾರರ ಪರ ವಕೀಲರು. ಇಲ್ಲ, ನನ್ನ ಕ್ಲೈಂಟಿಗೆ ಸಂಬಂಧಪಟ್ಟಂತೆ ಈ ಕೇಸು
ಕಾಣಿಸ್ತಾ ಇದೆ, ಅಲ್ಲಿ 3 ಅಸ್ಥಿ ಪಂಜರ ಸಿಕ್ಕಿದೆ, ಅದರಲ್ಲಿ 1 ಹೆಣ್ಮಗಳದು ಅಂತ. ಈ ರೀತಿಯ ಕನ್ಫ್ಯೂಷನ್ ಕ್ರಿಯೇಟ್ ಆಗಿರೋದ್ರಿಂದ ಈಗ ಆ ಅಸ್ಥಿ ಪಂಜರಗಳಿಗೆ ಸಂಬಂಧಪಟ್ಟಂತೆ, ಈಗ ಆ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಪಡ್ಕೊಂಡು ತನಿಖೆಗೆ ಈಗ SIT ತಂಡ ಮುಂದಾಗಿದೆ. ಬಟ್ ಇಲ್ಲಿವರೆಗೂ ಆಗದಿರುವಂಥ ಯಾವ ಜಾಗದಲ್ಲೂ, ಇದುವರೆಗೂ ಸೂಚಿಸಿದಂಥ ವ್ಯಕ್ತಿ ಸೂಚಿಸಿದಂಥ ಯಾವ ಜಾಗದಲ್ಲೂ ಏನೂ ಸಿಕ್ಕಿಲ್ಲ ಅಂತ ಹೇಳಂಗಿಲ್ಲ. ಸಿಕ್ಕಿದೆ, ಆದರೆ ದೂರುದಾರನ ದೂರಿನ ಅನ್ವಯ, ದೂರುದಾರ ಕೊಟ್ಟಂಥ ದೂರಿಗೆ ಸಂಬಂಧಿಸಿದ ದಾಖಲೆಗಳು ಅಂದರೆ ಸಾಕ್ಷಿಗಳು ಸಿಕ್ಕಿಲ್ಲ. ಸೊ ಹೀಗಾಗಿ ಈ ಕೇಸು ಈಗೇನಾಗುತ್ತೆ, ಮುಂದೇನಾಗುತ್ತೆ ಅಂತಂದರೆ, ದೂರುದಾರ ವ್ಯಕ್ತಿ ಏನಿದೆ, ಈ ಆರೋಪಿತ ವ್ಯಕ್ತಿ ಏನಿದ್ದಾನೆ ಅಥವಾ ಸಾಕ್ಷಿ ಹುಡುಕೊಡ್ತೀನಿ ಅಂತ ಬಂದಿರುವಂಥ ವ್ಯಕ್ತಿ ಏನಿದ್ದಾನೆ, ಅನಾಮಿಕ ವ್ಯಕ್ತಿ, ಆ ವ್ಯಕ್ತಿಯ ವಿಚಾರಣೆ ಇನ್ವೆಸ್ಟಿಗೇಷನ್ ನಡೆಯುತ್ತೆ. ಸೊ ಈ ಹಿನ್ನೆಲೆ ಅವರ ಇನ್ವೆಸ್ಟಿಗೇಷನ್ ನಡೆದಾಗ ಇವ್ರ ಜೊತೆ ಇವರು ಒಬ್ಬರೇ ಇದ್ರ 100 ಹೆಣಗಳನ್ನು ಹೂತಿರ್ಬೇಕಾದ್ರೆ ಇಲ್ವಲ್ಲ. ಇವರು ನಾನು ತೋರಿಸಿದ ಜಾಗದಲ್ಲಿ ನೀವು ಆಗಿರಿ, ನಿಮ್ಗೇನೇ ಸಿಕ್ಕರು ಅವಾಗ ನಾನು ಯಾರು ಅಂತ ನಿಮಗೆ ಅಗಿಸಿದ ಮೇಲೆ ನಾನು ನಿಮಗೆ ಮಾಹಿತಿ ಕೊಡ್ತೀನಿ ಯಾರು ಇದನ್ನೆಲ್ಲ ಮಾಡಿಸಿದ್ರು ಅಂತ. ಅಲ್ಲಿವರೆಗೂ ನಾನು ಮಾಹಿತಿ ಕೊಡೋದಿಲ್ಲ ಅಂತ ಹೇಳಿದ್ದ. ಈಗ ಅಗಿಸಿದ್ದಾರೆ, ಏನೂ ಸಿಕ್ಕಿಲ್ಲ ಅಂದರೆ ಏನಪ್ಪ ಮತ್ತೆ ಅಂಥೇಳಿ ವಿಚಾರಣೆ ಮಾಡ್ತಾರೆ. ಇದು ನಾಳೆ ಇನ್ನಷ್ಟು ಹೊಸ ಬೆಳವಣಿಗೆಗಳಿಗೆ ಈ ಪ್ರಕರಣ ಸಾಕ್ಷಿ ಆಗುತ್ತೆ. ಬಟ್ ಅಲ್ಲಿ ಏನು ನಡೆದಿಲ್ಲ ಅಂತ ಹೇಳಂಗಿಲ್ಲ. ಹೇಳಿದಂತೆ ಈಗ ಮಾತನಾಡುವಂತೆ ಎಲ್ಲವೂ ನಡೆದಿದೆ ಅಂತಲೂ ಹೇಳಕ್ಕಾಗ್ತಾ ಇಲ್ಲ. ತನಿಖೆ ಅಂತ ಇದೆ, ಪ್ರೊಸೀಜರ್ ಅಂತ ಇದೆ, ಆ ಪ್ರೊಸೀಜರ್ ನಡೀತಾ ಇದೆ. ಪ್ರೊಸೀಜರ್ ನಂತರ ವಿಷಯಗಳು ಹೊರಗೆ ಬರುತ್ತೆ, ಕಾದ್ ನೋಡೋಣ. ಮತ್ತಷ್ಟು ಸುದ್ದಿ ಕೊಡ್ತೀವಿ ಸಣ್ಣದೊಂದು ಬ್ರೇಕ್ ಆದ್ಮೇಲೆ.